ಕೊನೆಯದಾಗಿ ಕರ್ನಾಟಕದ ಕರಾವಳಿಯಲ್ಲಿ ಕಳೆದ ಒಂದು 4-5 ದಿನಗಳಿಂದ ಅಬ್ಬರದ ಮಳೆ ಆಗ್ತಾ ಇದೆ. ಪ್ರತಿನಿತ್ಯವೂ ಮಳೆ ಸುರಿತಾ ಇದೆ ಧಾರಾಕಾರವಾಗಿ. ಜೂನ್ 3ನೇ ತಾರೀಕು ಆರಂಭ ಆದಂತ ಮಳೆ ಆವಾಗ ಸುರಿತು, ಆದ್ರೂ ಕೂಡ ಎಲ್ಲೂ ನೀರು ನಿಲ್ಲುವಷ್ಟು ಅಥವಾ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ಕೊಡುವಷ್ಟರ ಮಟ್ಟಿಗೆ ಮಳೆ ಬಂದಿದ್ದಿರಲಿಲ್ಲ. ಬಂದ್ರೂ ಎಲ್ಲೋ ಒಂದ್ಸಲ ಬರ್ತಾ ಇತ್ತು, ನೆಲ ಒದ್ದೆ ಮಾಡಿ ಹೋಗ್ತಾ ಇತ್ತು, ಬಿಟ್ರೆ ನೆಲದಲ್ಲಿ ಅಂತರ್ಜಲದ ಪ್ರಮಾಣ ಏನು ಏರಿಕೆ ಆಗಿರಲಿಲ್ಲ ಮತ್ತು ಕೃಷಿಗೆ ಬಹಳ ಅನುಕೂಲ ಆಗುವಂತ ವ್ಯವಸ್ಥೆನೂ ಇರಲಿಲ್ಲ. ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರದಲ್ಲೇ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತೆ. ಬಹಳ ಪ್ರಮುಖವಾಗಿ ಈ ಮಳೆಗಾಲದಲ್ಲಿ ಭತ್ತ ಬೆಳೆಯುವಂತ ಕರ್ನಾಟಕದ ಕರಾವಳಿಯವರು ಸತತ 1 ತಿಂಗಳ ಕಾಲ ಈ ಭತ್ತ ಬೆಳೆಯೋದಕ್ಕೆ ಅಥವಾ ಭತ್ತದ ಕೃಷಿ ಮಾಡೋದಕ್ಕೆ ಕಾಯಬೇಕಾದ ಪರಿಸ್ಥಿತಿ ಬಂತು. ಸದ್ಯ ಈಗ ಜುಲೈ 1ನೇ ತಾರೀಕಿನಿಂದ ಸುರಿತಾ ಇರುವಂತಹ ಮಳೆ ರೈತರ ಮುಖದಲ್ಲಿ ಸ್ವಲ್ಪ ಮಂದಹಾಸವನ್ನ ಮೂಡಿಸಿದೆ. ಕೃಷಿ ಚಟುವಟಿಕೆಗಳು ಈಗ ಸ್ವಲ್ಪ ಗರಿಗೆದರೋದಕ್ಕೆ ಆರಂಭ ಆಗಿದೆ. ಅಲ್ಲಲ್ಲಿ ಕೃಷಿ ಚಟುವಟಿಕೆಗಳು ಎಲ್ಲಿ ಸ್ಥಗಿತ ಆಗಿ ನಿಂತಿದ್ವೋ ಅದು ಕೂಡ ಮುಂದುವರಿತಾ ಇದೆ. ಅದರ ನಡುವೆ ಈಗ IMD ಅಂದ್ರೆ ಸದ್ಯ ಹವಾಮಾನ ಇಲಾಖೆ ಅಂತ ನಾವೇನ್ ಕರಿತೀವಿ, ಅದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅಂದ್ರೆ ಮುಂದಿನ ವಾರವೂ ಕೂಡ ಇದೇ ರೀತಿಯ ಮಳೆ ಮುಂದುವರಿಬಹುದು. ಮಳೆ ಬಹಳ ವಿಪರೀತದವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ. ಈ ಮುನ್ನೆಚ್ಚರಿಕೆ ಕೇವಲ ಕೆಲವು ನಗರ ಪ್ರದೇಶದಲ್ಲಿರುವಂತಹ ಜನರಿಗೆ ನಡೆಯುತ್ತೆ ಹೇಗೆ ಮಳೆ ಬಂದ್ರು, ಆದ್ರೆ ಬಹಳ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಕಾಲುಸಂಕ ಇರುವಂತಹ ಪ್ರದೇಶಗಳಲ್ಲಿ, ಇನ್ನು ಮೂಲಭೂತ ಸೌಕರ್ಯಗಳನ್ನೇ ಕಾಣದ ಊರುಗಳಲ್ಲಿ ಅತಿ ಅಗತ್ಯ ಅಂತ ಕಾಣಿಸಿದ್ರೆ ಮಾತ್ರ ಹೊರಗಡೆ ಬನ್ನಿ. ಅತಿ ಮಳೆಗೆ ಅಥವಾ ವಿಪರೀತ ಮಳೆಗೆ ಸಿಲುಕುವ ಸಾಧ್ಯತೆ ಇದೆ. ಅದರಿಂದ ಬೇರೆ ಬೇರೆ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಕೂಡ ಇರಬಹುದು ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾಗಿ ಮಳೆಯನ್ನ ಎದುರಿಸುವ ಪರಿಸ್ಥಿತಿ ಇದ್ದಾಗ ಮಾತ್ರ ನೀವು ಮನೆಯಿಂದ ಹೊರಗಡೆ ಬನ್ನಿ. ಮನೆ ಅಥವಾ ಮನೆಯ ಸುತ್ತಮುತ್ತ ಸರಿಯಾದ ಸೌಕರ್ಯಗಳಿಲ್ಲ, ಮಳೆ ಬಂದ್ರೆ ಅಲ್ಲಿ ನೆರೆಯಾಗುತ್ತೆ ಅಥವಾ ನೀರು ತುಂಬುತ್ತೆ ಅನ್ನುವಂಥ ವಾತಾವರಣ ಇದ್ರೆ ಈಗಲೇ ಸುರಕ್ಷಿತ ಪ್ರದೇಶಗಳನ್ನ ಗುರುತಿಸಿಕೊಂಡು ಆ ಪ್ರದೇಶಗಳಿಗೆ ತಾತ್ಕಾಲಿಕ ವಲಸೆ ಹೋಗೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿಯೂ ಕೂಡ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾಕಂದ್ರೆ ಇಂದಿನಿಂದ ಆರಂಭವಾಗಿ 7ನೇ ತಾರೀಕಿನವರೆಗೂ ಸತತ 4 ದಿನಗಳ ಕಾಲ ಇದೇ ರೀತಿಯ ಮಳೆ ಮುಂದುವರಿಯುತ್ತೆ ಮತ್ತು ಹವಾಮಾನದ ಪರಿಸ್ಥಿತಿಗಳು ಇದೇ ರೀತಿಯಾಗಿ ರೈತರಿಗೆ ಪ್ರತಿಕೂಲವಾಗಿ ಸಂಭವಿಸುವ ಸಾಧ್ಯತೆ ಇದೆ. ಅಂದ್ರೆ ಮುಂದಿನ ವಾರ ಕೂಡ ಇದೇ ರೀತಿಯ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಭೂಮಿಯ ನೀರಿನ ಮಟ್ಟ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಬಹುದು ಅನ್ನುವ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ರೈತರಿಗೆ ಸಿಹಿ ಸುದ್ದಿ, ಸಾಮಾನ್ಯ ಬೆಳಿಗ್ಗೆ ಶಾಲೆಗೆ ಅಥವಾ ಕೆಲಸಕ್ಕೆ ಹೋಗೋರಿಗೆ ಸ್ವಲ್ಪ ಮಳೆಯಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ ಅನ್ನುವಂಥ ಬೇಜಾರು, ಅದರ ಜೊತೆಗೆ ಕೆಲವು ಮೂಲ ಸೌಕರ್ಯ ಇಲ್ಲದೆ ಇರುವಂತಹ ಊರಿನಲ್ಲಿ ಯಾಕಾದ್ರೂ ಈ ಮಳೆ ಬರುತ್ತಪ್ಪ ಅನ್ನುವಂಥ ಟೆನ್ಷನ್, ಇವೆಲ್ಲದರ ನಡುವೆ ರಾಜ್ಯದಲ್ಲಿ, ಅದು ರಾಜ್ಯದ ಕರ್ನಾಟಕದ ಕರಾವಳಿಯಲ್ಲಿ ಉತ್ತಮ ಮಳೆ ಆಗ್ತಾ ಇರೋದು ಬಹಳ ಸಂತಸದ ವಿಚಾರ. ಆದ್ರೆ ಜೊತೆಗೆ ವಿಪರೀತ ಮಳೆ ಬಂದಾಗ ಎಚ್ಚರಿಕೆಯಿಂದ ಇರಿ ಅನ್ನೋದು ಕೂಡ ನಮ್ಮ ಕಳಕಳಿ, ನಮ್ಮ ಕಾಳಜಿ. ಇವತ್ತಿನ ಪ್ರೈಮ್ ಟೈಮ್ ವಿತ್ ಪ್ರಣೂತ್ನ ಪ್ರಮುಖ ಅಂಶಗಳು. ನಾಳೆ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.